ಇನ್ನು ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಮಾಜಿ ಕಾರ್ಪೊರೇಟರ್ ಆಟಾಟೋಪ ಜೋರಾಗಿದೆ. ಸ್ವಪಕ್ಷದ ಕಾರ್ಯಕರ್ತನನ್ನ ಕೊಲೆ ಮಾಡೋದಾಗಿ ಬೆದರಿಕೆಯನ್ನು ಹಾಕಲಾಗಿದೆ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿದೆ. ಲಗ್ಗೆರೆಯ ಮಾಜಿ ಕಾರ್ಪೊರೇಟರ್ ಸಿದ್ದೇಗೌಡ ವಿರುದ್ಧ ಈಗ ಈ ವಿಚಾರವಾಗಿ ಎಫ್ಐಆರ್ ದಾಖಲಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತ ಧನಂಜಯ ಅನ್ನೋರಿಂದ ದೂರನ್ನು ಕೊಡಲಾಗಿದೆ. ಈ ಹಿಂದೆ ಧನಂಜಯ್ ಆಟೋಗೆ ಆಸಿಡ್ ಅಟ್ಯಾಕ್ ಆಗಿತ್ತು. ಇದೇ ಕೇಸ್ನಲ್ಲಿ ಸಿದ್ದೇಗೌಡ ಬೆಂಬಲಿಗರು ಅರೆಸ್ಟ್ ಆಗಿತ್ತು. ಅದಾದ ನಂತರ ಕೇಸ್ ವಾಪಸ್ ತೆಗೆದುಕೊಳ್ಳುವಂತೆ ನಿರಂತರವಾಗಿ ಬೆದರಿಕೆಯನ್ನು ಕೂಡ ಹಾಕಲಾಗ್ತಾ ಇತ್ತು. ಕೊಲೆ ಮಾಡೋದಾಗಿಯೂ ಕೂಡ ಧನಂಜಯ್ಗೆ ಬೆದರಿಕೆ ಒಡ್ಡಿರುವಂತಹ ಆರೋಪ ಇದೆ. ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಈ ವಿಚಾರವಾಗಿ ಎಫ್ಐಆರ್ ದಾಖಲಾಗಿದೆ. ಸರ್, ಇದು ಒಂದು ವಾರ ತಿಂಗಳ ಮೇಲೆ 10 ದಿವಸ ಆಯಿತು. ಆವತ್ತೊಂದು ದಿವಸ ನನ್ನ ಗಾಡಿಗೆ ಆಟೋಗೆ ಆಸಿಡ್ ಹಾಕಿದ್ರು. ಅದನ್ನು ನಿಮ್ಮ ಮಾಧ್ಯಮದಲ್ಲಿ ಮತ್ತು ನಾನು ಸ್ಟೇಷನ್ಗೆ ಕಂಪ್ಲೇಂಟು ಕೊಟ್ಟಿದ್ದೆ. ಅದನ್ನು ಪೊಲೀಸ್ನವರು ಎನ್ಕ್ವೈರಿ ಮಾಡಿ ಹಾಕಿರೋರನ್ನ ಅರೆಸ್ಟ್ ಮಾಡಿದ್ರು, ಹಾಕ್ಸಿರೋರನ್ನ ಅರೆಸ್ಟ್ ಮಾಡಲಿಲ್ಲ. ಹಾಗಾಗಿ ಹಂಗೆ ತಳ್ಳಾಕೊಂಬಂದರು. ಎಫ್.ಐ.ಆರ್ ಆಗಿದೆಯಪ್ಪ, ಎಫ್.ಐ.ಆರ್ ಆಗಿದೆ ಅಂತ ಅಂದ್ಕೊಂಬಂದರು. ನಾವು ಮೌನವಾಗಿ ಪೊಲೀಸರು ತನಿಖೆ ಮಾಡ್ತಾಯಿದ್ದಾರಲ್ಲ ಅಂತೇಳಿ ನಾವು ಆಯಿತು ಅಂತ ಸುಮ್ಮನೆ ಇದ್ವಿ. ಅದಾದ ನಂತರ ನಾಮನಿರ್ದೇಶಕ ಲಗ್ಗೆರೆ ವಾರ್ಡ್ನ ಕಾರ್ಪೊರೇಟರ್ ಆದಂಥ ಎಚ್.ಎಸ್. ಸಿದ್ದೇಗೌಡರು ನನಗೆ ಫೋನ್ ಮಾಡಿಬಿಟ್ಟು, ನೀನೇನೋ ಜಾಸ್ತಿ ಆಯಿತು ನಿಂದು ಲಗ್ಗೆರೆಯಲ್ಲಿ, ನಾನು 200 ಕೋಟಿ ಒಡೆಯ, ನೀನು ಯಾವ ಲೆಕ್ಕ ನನಗೆ, ಆಮೇಲೆ ನಿನ್ನ ಮಕ್ಕಳನ್ನ ನಾನು ಒಡೆದಾಕ್ತೀನಿ, ನಾನು 200 ಕೋಟಿ ಒಡೆಯದಲ್ಲಿ ನೀನು ಯಾವ ಲೆಕ್ಕ, ನನ್ನ ದುಡ್ಡು ನೀನು ಯಾವ ಲೆಕ್ಕ ಅಂತೇಳಿ ನನಗೆ ಅವಾಜ ಶಬ್ದದಿಂದ ಕೆಟ್ಟದಾಗೆ ಬೈದು, ನನಗೆ ನನ್ನ ಹೆಂಡ್ತಿಗೆ ಎಲ್ರಿಗೂ ಕೂಡ ಕೆಟ್ಟವಾಗಿ ಬೈದು ನನ್ನನ್ನು ಜೀವ ಬೆದರಿಕೆ, ಕೈಕಾಲು ಮುರಿದು ನನ್ನ ಹನುಮಂತ ಅಂತ ಕರ್ಕೊಯ್ತೀನಿ. ನಾನು ಕೇಳ್ಕೊಂಡೆ, ಅಣ್ಣ ಯಾಕೆ ಹಿಂಗೆ ಮಾತಾಡ್ತೀರಾ, ಬನ್ನಿ ನಿಮಗೂ ಒಬ್ಬರು ದೊಡ್ಡವ್ರು ಬೇಕಲ್ವಾ, ಹನುಮಂತ ಎಂಬತ್ತಕ್ಕೆ ಹೋಗಿ ಮಾತಾಡೋಣ, ಕುಸುಮ ಹನುಮಂತ ಎಂಬತ್ತಕ್ಕೆ ಹೋಗಿ ಮಾತಾಡೋಣ ಅಂತ ಕೇಳ್ಕೊಂಡಿದ್ದಕ್ಕೆ ಅವ್ರು ಏನಂತ ಇದ್ದಾರೆ ಅಂದರೆ, ನಾನು ಅವ್ರ ಹತ್ರಕ್ಕೆ ಹೋಗಬೇಕು ಅಂದರೆ ನೀನು ಕೈಕಾಲು ಮುರಿದು ನಾನು ಕರ್ಕೊಂಡು ಹೋಗ್ತೀನಿ, ಅಲ್ಲಿಗೆ ಎತ್ಕೊಂಡು ಹೋಗ್ತೀನಿ ಅಂತ ಹೇಳಿ ಈ ಥರ ಬೆದರಿಕೆ ಹಾಕಿದ್ದಾರೆ. ಅದರಲ್ಲದೆ ಕೆಟ್ಟ ಶಬ್ದದಲ್ಲೂ ಕೂಡ ಬೈದಿದ್ದಾರೆ. ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.